ಮುದ್ದು ರಾಮನ ಮನಸ್ಸು. ಮುದ್ದು ರಾಮನ ಮನಸ್ಸು ಈ ಕೃತಿಯನ್ನ ಕೆ.ಸಿ. ಶಿವಪ್ಪ ಅವರು ಬರೆದಿದ್ದಾರೆ. ನಮ್ಮ ನಾಡಿನ ಹಿರಿಯ ಸಾಹಿತಿಗಳಾದ ಕೆ.ಸಿ. ಶಿವಪ್ಪ ಅವರು 10 ಇಂತಹ ಕೃತಿಗಳನ್ನ ಮುದ್ದು ರಾಮನ ಹೆಸರಿನಲ್ಲಿ ಬರೆದಿದ್ದಾರೆ. ಈ 10 ಕೃತಿಗಳು ನನಗೆ ವೈಯಕ್ತಿಕವಾಗಿ ಕೆ.ಸಿ. ಶಿವಪ್ಪ ಅವರು ಉಡುಗೊರೆಯಾಗಿ ಕಳಿಸಿರುವಂಥದ್ದು. ಯಾಕೆಂದರೆ ನನ್ನ ಅವರ ಪರಿಚಯ ಸುಮಾರು 30 ವರ್ಷಗಳ ಹಿಂದಿನದು. ಭಾರತೀಯ ವಿದ್ಯಾಭವನದಲ್ಲಿ ಅವರು ಒಂದು ಪೋಸ್ಟಲ್ಲಿದ್ದರು. ಆಗ ನಾನು ಕೂಡ ಒಂದು ಕಮಿಟಿ ಮೆಂಬರ್ ಆಗಿದ್ದೆ. ನಿರಂತರವಾಗಿ ಸಂಪರ್ಕ ಇತ್ತು. ಅದಾದ ನಂತರ ಕೂಡ ಸಂಪರ್ಕ ಇತ್ತು. ಕೆ.ಸಿ. ಶಿವಪ್ಪ ಅವರು ಈ 10 ಕೃತಿಗಳಲ್ಲಿ ನಮಗೆ ಬದುಕಿಗೆ ಬೇಕಾಗುವ ಹಲವು ವಿಚಾರಗಳನ್ನು ನೀಡಿದ್ದಾರೆ. ಈ ಮೊದಲನೆಯ ಮುದ್ದುರಾಮನ ಮನಸ್ಸಿನಲ್ಲಿ ಬೆನ್ನುಡಿಯಲ್ಲಿರುವಂತಹ ಈ 3 ಚೌಪದಿಗಳನ್ನು ತಮ್ಮ ಜೊತೆ ಈಗ ಹಂಚ್ಕೋತಾ ಇದ್ದೇನೆ. ಇದು ತುಂಬ ಪಾಪ್ಯುಲರ್ ಕೂಡ ಆಗಿತ್ತು. ಓಕೆ, ಎಸ್ಪೆಷಲಿ ಸಿದ್ದೇಶ್ವರ ಸ್ವಾಮೀಜಿಗಳು ತೀರ್ಕೊಂಡಾಗ ಅವರಿಗೆ ಈ ಒಂದು ಸಾಲುಗಳನ್ನು ಅರ್ಪಿಸಿದ್ದಾರೆ ಅಂತ ಅದು ತುಂಬ ಜನಪ್ರಿಯ ಆಯಿತು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ಸರಳವಾದ ಭಾಷೆ, ನೇರವಾಗಿ ನಮ್ಮೆಲ್ಲರಿಗೂ ಅದರಲ್ಲಿರುವ ವಿಚಾರಗಳು ಅರ್ಥವಾಗಿಬಿಡ್ತವೆ. ಎರಡನೆಯದ್ದು ನೋಡ್ತಾನೆ. ಕಲಿಸೆನಗೆ ಓ ಗುರುವೆ ಮರುಗುವುದ ಮಣಿಯುವುದ, ಪರಸುಖಕ್ಕೆ ಹಿಗ್ಗುವುದ, ನೋವನಿಳಿಸುವುದ, ಬೀಗದಿಹ ಮನವೊಂದ ಸರಳತೆಯ ನೀಡೆನಗೆ, ಮನ್ನಿಸೈ ತಪ್ಪುಗಳ ಮದ್ದುರಾಮ. ಅಂದರೆ ನಾವು ಅನೇಕ ತಪ್ಪುಗಳನ್ನು ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ಇರ್ತೇವೆ. ಮುದ್ದುರಾಮ ಕ್ಷಮಿಸು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸಕಲ ಶುಭ ಅಶುಭವನ್ನು ಅಂಟಿಕೊಳ್ಳದೆ ನೋಡು, ಹೊಸಗೆ ಉಬ್ಬೆಗವೆಲ್ಲ ಒಂದೇ ಸಮನಿರಲಿ, ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ, ಪೂರ್ಣತೆಯೇ ಪರಮಕಲೆ ಮುದ್ದುರಾಮ. ಇಲ್ಲಿ ಕಾಲ ನಿರ್ಗುಣ ಅಂತ ಕುವೆಂಪು ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ. ಅಂದರೆ ಶುಭ ಅಶುಭ ಇವೆಲ್ಲವನ್ನ ಬಿಟ್ಟು ಅಂಟಿಕೊಳ್ಳದೆ ನೋಡು. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ವಿ ಶುಡ್ ನಾಟ್ ಬಿ ಅಟ್ಯಾಚ್ಡ್. ಜೊತೆಗೆ ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ, ಆ ಚಿಂತೆಯ ತೆರೆ ಉದ್ವೇಗ, ಆವೇಗ, ಪೂರ್ಣತೆಯೇ ಪರಮಕಲೆ. ಅಂದರೆ ನಾವು ಸಂಪೂರ್ಣವಾಗಿ ಅರಿತಾಗ ಒಂದು ರೀತಿ ಬದುಕಿನಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ. ಇನ್ನು ಎರಡನೆಯ ಕೃತಿ ಮುದ್ದುರಾಮನ ಬದುಕು. ಮುದ್ದುರಾಮನ ಬದುಕುವಿನಲ್ಲಿ ನೀಡಿರುವ ಬೆನ್ನುಡಿಯ ಚೌಪದಿಗಳನ್ನಷ್ಟೇ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ. ಇಡೀ ಪುಸ್ತಕ ನೀವು ಓದಿದಾಗ ಮಾತ್ರ ಅವರ ಸಂಪೂರ್ಣ ಭಾವನೆಗಳು ಅರ್ಥ ಆಗಲಿಕ್ಕೆ ಸಾಧ್ಯ. ದಿನವೊಂದೇ ಎಲ್ಲರಿಗೆ, ಕಿರಿಯರಿಗೆ ಹಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ, ಎಂತು ನೀ ಬಳಸುವೆಯೋ ಅದರಂತೆ ಇದೆಯಲ್ಲ, ದಿನದ ಯೋಜನೆ ನಿನದೋ ಮುದ್ದುರಾಮ. ನಾನು ಬೇರೆ ಸಮಯಕ್ಕೆ ತುಂಬ ಗೌರವ ಕೊಡ್ತಾನೆ, ನಿಮ್ಗೆ ಗೊತ್ತಿರಲಿ. ಸೆಲೆಬ್ರೇಟ್ ಎವರಿ ಮೂಮೆಂಟ್ ಮತ್ತು ಅನುಕ್ಷಣ ಅನುಭವಿಸಿ ಅಂತ ಪುಸ್ತಕ ಬರ್ತಿದ್ದಾನೆ. ದಿನದ ಯೋಜನೆ ನಿನದು. ಸಿ, ಬೆಳಿಗ್ಗೆ ಎದ್ದಾಗಿಂದ ಕಣ್ಬಿಟ್ಟಾಗಿಂದ ರಾತ್ರಿ ಮಲಗೋವರೆಗೂ ನಾವು ಪ್ಲ್ಯಾನ್ ಮಾಡಿಕೊಂಡು ನನಗೆ ಹೇಗೆ ಬೇಕು ಆ ದಿನನ ಕಳೆಯೋದು ತುಂಬ ಮುಖ್ಯ ಆಗ್ತದೆ.
ಅದನ್ನು ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂದರೆ, ಈ 24 ಗಂಟೆಗಳು, ಈ ದಿನ ಎಲ್ಲವೂ ಕೂಡ ಎಲ್ಲರಿಗೂ ಒಂದೇ ಅನ್ನುವಂಥ ಮಾತನ್ನು ತುಂಬ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇನ್ನು ಎರಡನೆಯ ಚೌಪದಿ ಹೀಗಿದೆ: ಇದ್ದೆ ಎಂದರೆ ಭೂತ, ಇರುವೆ ಎಂದರೆ ಕನಸು, ಈಗ ನೀ ಏನೋ ಅದೇ ವಾಸ್ತವದ ಬೆಳಕು, ಬಿರಿದಿರುವ ಹೂ ನೋಡು ಗೊಣಗದಿರು ಮಗ್ಗೆಂದು, ಇಂದು ತೃಪ್ತಿಯ ಕುಸುಮ ಮುದ್ದು ರಾಮ. ನನಗೆ ಇಂಗ್ಲಿಷ್ನ ಒಂದು ಮಾತು ನೆನಪಾಗ್ತಾ ಇದೆ: ಎಸ್ಟರ್ಡೇ ಎ ಕ್ಯಾನ್ಸಲ್ಡ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್, ಸೊ ಎನ್ ಕ್ಯಾಶ್ ಇಟ್. ಇಂದು, ಇಂದಿನ ದಿನವನ್ನ ನೀನು ಬಂಜೆ ಮಾಡ್ಕೋಬೇಡ ಅಂತ ಕುಮಾರವ್ಯಾಸ ಒಂದು ಕಡೆ ಹೇಳಿದ್ದಾರೆ. ಅಂದರೆ ಪ್ರೊಡಕ್ಟಿವ್ ಆಗಿರಲಿ, ಪ್ರತಿದಿನವನ್ನು ನೀವು ಚೆನ್ನಾಗಿ ಕಳೀರಿ, ಅದು ಹೇಗಿರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಜೀವನದಲ್ಲಿ ಬದುಕಿ ಅನ್ನುವ ಮಾತಿದೆಯಲ್ಲ. ಅಂದರೆ ಗೊಣಗದಿರು ಮಗ್ಗೆಂದು ಅಂತ ಹೇಳ್ತಾರೆ. ಅಂದರೆ ಅದು ಹೂವು ಮೊಗ್ಗಾಗಿರಲಿ, ಅರಳಿರಲಿ ಅಥವಾ ಬಾಡುತ್ತಿರಲಿ, ಎಲ್ಲವನ್ನು ಇರುವ ಹಾಗೆ ನಾವು ಅಕ್ಸೆಪ್ಟ್ ಮಾಡಬೇಕು. ಸೊ ಅಕ್ಸೆಪ್ಟೆನ್ಸ್ ಇಸ್ ದ ಕೀ ಆಫ್ ಲೈಫ್. ಓಕೆ, ಮೂರನೇ ಚೌಪದಿ ನೋಡ್ತೇನೆ: ಏನಾಗುವುದೋ ಎಂಬ ಭಯವೇ ಚಿಂತೆಯ ಕಡಲು, ನಾಳೆ ಸೆರಗಿಗೆ ಸಿಲುಕಿ ಸೋತರದು ಬದುಕಿಗೆ, ನೆಲದಿ ಮೊಳೆವುದೇ ಬೀಜ ಎದರಿದರೆ ಕತ್ತಲೆಗೆ, ಅಂಜಿಕೆಯೇ ರಿಪು ನಮಗೆ ಮುದ್ದು ರಾಮ. ಅಳುಕು, ಅಂಜಿಕೆ ಬೇಡ, ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ. ಅಂದರೆ ಯು ಟು ಮೂವ್ ಅಹೆಡ್ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಇದರಲ್ಲಿರುವ ಮೂರು ಅಂಶಗಳು ಕೂಡ ಸಮಯಕ್ಕೆ, ನಮ್ಮ ಬದುಕಿಗೆ ಪೂರಕವಾಗಿ ಈ ಮುದ್ದುರಾಮನ ಬದುಕಿನಲ್ಲಿ ನಮಗೆ ಕೆ ಸಿ ಶಿವಪ್ಪ ಅವರು ಕಟ್ಟಿಕೊಟ್ಟಿದ್ದಾರೆ ಸ್ನೇಹಿತರೆ. ಮುದ್ದುರಾಮನ ಬದುಕು. ಹಾಗೆ ಮೂರನೆಯ ಕೃತಿಯ ಕಡೆಗೆ ಗಮನ ಕೊಡೋಣ. ಮೂರನೆಯ ಕೃತಿ ಮುದ್ದುರಾಮನ ಅರಿವು. ಪ್ರತಿಯೊಂದು ಕವರ್ ಪೇಜು ಕೂಡ ತುಂಬ ಚೆನ್ನಾಗಿದೆ, ಆಕರ್ಷಕವಾಗಿದೆ. ಉಣಬಹುದು ನಗುತ ನೀ ಬಂಗಾರ ತಟ್ಟೆಯಲಿ, ಉಣಬಹುದು ನಗುತ ನೀ ಬಂಗಾರ ತಟ್ಟೆಯಲಿ, ಉಣಲು ಸಾಧ್ಯವೇ ನಿನಗೆ ಬಂಗಾರವನ್ನ, ಉಣಲು ಸಾಧ್ಯವೇ ನಿನಗೆ ಬಂಗಾರವನ್ನ, ಸಿರಿಯೊಂದು ಸಾಧನವೋ ಅದೇ ಬಾಳ ಗುರಿಯಲ್ಲ, ಬರಲಿ ಬದುಕಿಗೆ ಅರಿವು ಮುದ್ದುರಾಮ. ಅಂದರೆ ನಾವು ಸಿರಿ ಬಂದರೆ ಅದೊಂದು ಸಾಧನ, ಅದೇ ಬಾಳ ಗುರಿಯಲ್ಲ, ನಿನ್ನ ಬದುಕಿನಲ್ಲಿ ಅರಿವು ಜ್ಞಾನ ಎನ್ನುವುದೇ ಶ್ರೇಷ್ಠ ಎನ್ನುವುದನ್ನು ಈ ಚೌಪದಿಯಲ್ಲಿ ನಾವು ನೋಡಬಹುದು. ಹಣತೆ ಇದೆ, ತೈಲವಿದೆ, ಬತ್ತಿ ಇದೆ, ಕಡ್ಡಿ ಇದೆ, ಕಡ್ಡಿಗೆ ಇರದಿರೆ ದೀಪ ಹಚ್ಚುವುದೆಂತು, ಒಂದರಿಂದಿನ್ನೊಂದು ದೀಪಗಳ ಸರಮಾಲೆ, ನಿತ್ಯ ತುಂತುರು ದೀಪ್ತಿ ಮುದ್ದುರಾಮ. ಅಂದರೆ ಪ್ರತಿದಿನ ಹೊಸ ಹೊಸ ಅರಿವು ಜ್ಞಾನ ನಮಗೆ ಬರ್ತಾ ಇರ್ತದೆ. ಅಂದರೆ ಒಂದಾಯಿತು ಅಂತ ಅಲ್ಲಿಗೆ ನಿಂತ್ಕೊಳ್ಳೋದು ಬೇಡ. ಈ ದೀಪಗಳ ಸರಮಾಲೆಯಂತೆ ನಮ್ಮ ಜ್ಞಾನದ ದೀಪ್ತಿ ಹೆಚ್ಚಾಗಲಿ ಅನ್ನುವಂತಹ ಅಂಶ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಕತ್ತಲೆಯ ದಾರಿಯಲ್ಲಿ ಹಚ್ಚಿನಂದ ದೀಪ, ಬೆಳಕ ನಿತ್ತವರೇ ಮಗೆ ಬಾಳ ಧ್ರುವತಾರೆ, ಇಂಥ ಘನ ಸುಚರಿತರ ನೆನಪೊಂದು ಚೈತನ್ಯ, ನೆನೆ ಪುಣ್ಯ ಜೀವಿಗಳ ಮುದ್ದು ರಾಮ. ನಾನಂತೂ ಸುಮಾರು ಸಾಧಕರನ್ನ ದೂರದರ್ಶನ ಚಂದನ ಟಿವಿಗೆ ಸಂದರ್ಶನ ಮಾಡಿರೋನು. ಒಬ್ಬೊಬ್ಬರಲ್ಲಿ ಒಂದಲ್ಲ 10 ವಿಚಾರಗಳನ್ನು ಕಲಿತವ, ಅರ್ಥ ಮಾಡಿಕೊಂಡವ. ಎಷ್ಟು ಸೊಗಸಾಗಿದೆ ಅಲ್ವಾ? ಅಂದರೆ ಕತ್ತಲೆಯ ದಾರಿಯಲ್ಲಿ ಹಚ್ಚಿ ನಂದಾದೀಪ. ಅಂದರೆ ನಮ್ಮ ಬದುಕಿನಲ್ಲಿ ಎಷ್ಟೋ ಸಾರಿ ನಮಗೆ ಉತ್ತರಗಳು ಸಿಕ್ಕಿರೋದಿಲ್ಲ. ಆದರೆ ಇತರರ ಸಾಧಕರ ಬದುಕನ್ನು ಅರ್ಥೈಸಿಕೊಂಡು ನಾವು ಬಾಳಿದಾಗ ನಮ್ಮ ಬದುಕು ಅಂದಾಗ್ತದೆ ಅಲ್ವಾ ಸ್ನೇಹಿತರೆ? ಹೇಗೆ ಈ ಮುದ್ದುರಾಮನ ಅರಿವಿನಲ್ಲಿ ನಮ್ಮ ಬದುಕಿನ ಅರಿವನ್ನು
ಕೆ ಸಿ ಶಿವಪ್ಪ ಅವರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಮುದ್ದುರಾಮನ ನಲಿವು, ಮುದ್ದುರಾಮನ ನಲಿವು ನಾಲ್ಕನೆಯ ಕೃತಿ. ಓಕೆ. ಹಿಗ್ಗದಿರು ಸಿರಿತನಕ್ಕೆ, ಕುಗ್ಗದಿರು ಅಪಜಯಕ್ಕೆ, ಜಗ್ಗದಿರು ಅನ್ಯಾಯ ದರ್ಪದಾರ್ಭಟಕ್ಕೆ, ನುಗ್ಗದಿರು ನೀ ಅತ್ತ ತಪ್ಪೆಂದು ಕಂಡುದಕ್ಕೆ, ಬಗ್ಗದಿರು ಅನೃತಕ್ಕೆ. ಮುದ್ದುರಾಮ. ಓಹೋ. ಅಂದ್ರೆ ನನಗಿಲ್ಲಿ ಅನೃತಕ್ಕೆ ಅನ್ನುವಂಥದ್ದು, ಆಮ್, ಆ ಪದ ಸರಿಯಾಗಿ ನನಗೆ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವುದೇ ಇದಕ್ಕೆ ಬಗ್ದಿರು, ಆ, ಹಿಗ್ಗದಿರು, ಕುಗ್ಗದಿರು, ಜಗ್ಗದಿರು, ನುಗ್ಗದಿರು. ಆ, ಅಂದರೆ ನುಗ್ಗದಿರು ಯಾವುದಕ್ಕೆ? ತಪ್ಪೆಂದು ಕಂಡುದಕ್ಕೆ. ಓಕೆ. ಬಗ್ಗದಿರು ಅಂದಾಗ ನೀನು ಯಾವುದು ಸಣ್ಣ ಪುಟ್ಟ ಯಾರು ಇದಕ್ಕೆಲ್ಲ ನೀನು ಬಗ್ಗಬೇಡ ಅನ್ನುವಂತಹ ಒಂದು ಅರ್ಥವನ್ನು ಮುದ್ದುರಾಮ ಆ, ಅಂತ ತುಂಬ ಚೆನ್ನಾಗಿ, ಅಂದರೆ ಮಾರ್ಮಿಕವಾದ ಸಂದೇಶವನ್ನು ಈ ಕವಿ ನಮಗೆ ನೀಡಲಿಕ್ಕೆ ಬಯಸಿದ್ದಾರೆ. ಕಚ್ಚಾಡಿ ಕುದಿಯದಿರು, ಕಿರುಚಾಡಿ ಕುಸಿಯದಿರು, ಕಿಚ್ಚಿಂದ ಕಲ್ಲೆಸೆದು ಕೆರೆಯ ಕಲಕದಿರು, ಕೊಚ್ಚದಿರು ಕಲಿತನವ ಕಾರುಣ್ಯ ಕಲಿಯುತ್ತಿರು, ಕೆಚ್ಚದೆಯ ಕರೆಯುತ್ತಿರು. ಮುದ್ದುರಾಮ. ಅಂದ್ರೆ ನಾನು ಇಲ್ಲೇನು ಗಮನಿಸ್ತಾ ಇದ್ದೇನೆ ಅಂದರೆ, ಈ ನಲಿವುನಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಶಿವಪ್ಪ ಅವರು ಹೊರಟಿದ್ದಾರೆ ಮುದ್ದುರಾಮನ ಮೂಲಕ ಅಂತ ನನಗೆ ಅನ್ನಿಸ್ತಾ ಇದೆ. ಕಚ್ಚಾಡಿ ಕುದಿಯದಿರು ಅಂದರೆ ಅನಗತ್ಯವಾಗಿ ಯಾಕೆ ಕಚ್ಚಾಡ್ತೀಯ, ಕಿರ್ಚಾಡ್ತಾ. ಅಯ್ಯೋ, ಕೆಲವರು ಮಾತಾಡ್ಬೇಕಾರಂತೂ ನಾವು ಅಸರ್ಟಿವ್ ಕಮ್ಯುನಿಕೇಷನಲ್ಲಿ ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತ ಒಂದು ಮಾತು ಬರ್ತದೆ. ಅದನ್ನು ಇವರು ಚೆನ್ನಾಗಿ ಹೇಳಿದ್ದಾರೆ. ಕಿರುಚಾಡಿ ಕುಸಿಯದಿರು, ಕಿಚ್ಚೆಂದ ಕಲ್ಲೆಸೆದು ಕೆರೆಯ ಕಲಕದಿರು. ಕೆರೆ ಹೇಗೋ ಪ್ರಶಾಂತವಾಗಿರುತ್ತೆ, ಅಲ್ಲಿ ಕಲ್ಲೆಸ್ಬಿಟ್ಟು ರಿಪಲ್ಸ್ ಏನಕ್ಕೆಯ ಮಾಡ್ತೀಯ. ಕೊಚ್ಚದಿರು ಕಲಿತನವಾಗ ಕಾರುಣ್ಯ ಕಲಿಯುತ್ತಿರು, ಕೆಚ್ಚದೆ ಕರೆಯುತ್ತಿರು. ಅಂದರೆ ನಿನ್ನ ಕಾನ್ಫಿಡೆನ್ಸ್ನ ನಿನ್ನಲ್ಲಿಟ್ಕೋ, ಮುಂದೆ ಸಾಗು ಅನ್ನುವಂತಹ ಆತ್ಮವಿಶ್ವಾಸವನ್ನು ನೀಡಿದಿರಿ ಶಿವಪ್ಪರೇ. ಥ್ಯಾಂಕ್ ಯು. ಕಗ್ಗದಿಂದಾಯ್ದೊಂದು ಸೂಕ್ತಿ ಚಿಂತನೆ ಸಾಕು, ಅರ್ಥ ವಿಸ್ತರಿಪ ಮಹತಿನಾಲೋಚನೆಗೆ, ಭಾವ ಸಂಪತ್ತಿಂದ ವರ್ಣಮಯ ಸೌಂದರ್ಯ, ಸುಳ್ನುಡಿಯ ಸಂಸ್ಕೃತಿಯೋ ಮುದ್ದುರಾಮ. ಈಗ ಕಗ್ಗ, ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಡಿ ವಿ ಜಿ ಅವ್ರದ್ದು ನೋಡಿದಿರಿ. ಅದೇ ಹಾದಿಯಲ್ಲಿ ನಮ್ಮ ಶಿವಪ್ಪನವರು ಈ 10 ಕೃತಿಗಳನ್ನು ನೀಡಿ ಸಾವಿರಾರು ಚೌಪದಿಗಳನ್ನು ನೀಡಿದ್ದಾರೆ. ನನ್ನ ಜೊತೆ ಮಾತಾಡ್ತಾ ಹೇಳಿದರು, ಇನ್ನು ಮುದ್ದುರಾಮ ನನ್ನ ಕೈಲಿ ಬರೆಸ್ತಾ ಇದ್ದಾನೆ ಜಯಪ್ರಕಾಶ್ ಅನ್ನೋ ಮಾತನ್ನು ಕೂಡ ಹೇಳಿದರು. ಒಂದೊಂದು ಕಗ್ಗದ ಚಿಂತನೆ ಒಂದು ರೀತಿ ಆವಾಗವಾಗ ಅರ್ಥ ಮಾಡಿಕೊಂಡು, ಅದು ಅರ್ಥ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಸ್ವಲ್ಪ ಹೋಗ್ತಾ ಇದ್ರೆ ಅದೇ ಒಂದು ರೀತಿ ನಮ್ಮ ಸಂಸ್ಕೃತಿ ಆಗಿಬಿಡ್ತದೆ ಅನ್ನುವ ಮಾತು ಈ ನಲಿವುನಲ್ಲಿ ತುಂಬ ಚೆನ್ನಾಗಿ ವ್ಯಕ್ತ ಆಗಿದೆ. ಇನ್ನು ಮುದ್ದುರಾಮನ ಬೆರಗು. ಓಕೆ. ಈ ಬೆರಗುನಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ, ನಾನು ಕೇವಲ ಬೆನ್ನುಡಿಯಲ್ಲಿರುವಂಥ 3 ಚೌಪದಿಗಳನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನೆಲದಾಳದಲ್ಲೆಲ್ಲೋ ಅಡಗಿ ಕುಳಿತಿದೆ ಬೇರು, ರೆಂಬೆ ತುದಿಗೆಂತು ಹರಿಯಿತೀ ಜೀವಜಲ, ಬರಿದಾದ ಬೋಳು ತಲೆಗೆಂತ ಹಸಿರ ಕಿರೀಟ, ಸೃಷ್ಟಿ ಸೋಜಿಗ ತಾಣ ಮುದ್ದುರಾಮ. ಬೇರು ನಮಗೆ ಕಾಣಲ್ಲ, ಈ ಕಡೆ ಆ ರೆಂಬೆಗೆಲ್ಲ ಜೀವಜಲ ಹೆಂಗೆ ನೀರು ಹರಿದೋಯ್ತು. ಹಸಿರ ಕಿರೀಟ ನಮ್ಮ ಈ ಪ್ರಕೃತಿಯ ಸೊಗಡು, ಸೃಷ್ಟಿ ಸೋಜಿಗ ತಾಣ ಅಲ್ವೇ. ಮತ್ತೆ ಮರುಭೂಮಿ ಕೂಡ ನಾವು ಛಾಯಾಚಿತ್ರದಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಈ ಪ್ರಕೃತಿಯನ್ನು ಗಮನಿಸಿದಾಗ ಅದು ಗುಡ್ಡ, ಬೆಟ್ಟ, ನದಿ, ಅದೊಂದು ತೊರೆ,
ಕಾಡು ಇವೆಲ್ಲ ನೋಡ್ತಾ ಇದ್ದಾಗ ಸರಿಯಾಗಿ ಕಣ್ಣು ಬಿಟ್ಟು ನೋಡಿದಾಗ ಅದರ ಅರಿವು ನಿಜವಾಗಿಯೂ ನಮಗೆ ಬೆರಗು ಆಗೇ ಆಗ್ತದೆ. ಜೀವ ತಲ್ಲಣದಲ್ಲಿ ಬೋಧಿ ನೆರಳೆಡೆ ಸಾಗು, ಒಲವಿಂದ ಕಡಲೆಡೆಗೆ ತೊರೆ ಹರಿವ ತೆರದಿ, ನೈರಾಶ್ಯ ಸುಳಿದಲ್ಲಿ ಹುಚ್ಚು ಸಾಹಸ ದೀಪ, ಶರಣಾಗು ದಿವ್ಯತೆಗೆ ಮುದ್ದು ರಾಮ. ಜೀವ ತಲ್ಲಣ ಆಗ್ತಾ ಇದ್ದಾಗ ಬೋಧಿ ನೆರಳು ಕಡೆ ಸಾಗು, ಒಲವಿನ ಕಡಲೆಡೆಗೆ ತೊರೆ ಹರಿವ ತೆರದಿ, ಆ ಪ್ರೀತಿ ಸಾಗದ ಹಾಗೆ ಸಾಗ್ತಾ ಇರ್ತದೆ. ಜೊತೆಗೆ ನಾವೊಂದು ರೀತಿ ಆ, ಜೀವನದಾಗೆ ಸಾಹಸ ದೀಪ, ಸಾಹಸ ಪ್ರವೃತ್ತಿಯನ್ನು ಇಟ್ಕೋಬೇಕು. ಆದರೆ ಈ ಒಂದು ದಿವ್ಯತೆ ಇದೆಯಲ್ಲ, ಅದಕ್ಕೆ ನಾವು ಶರಣಾಗಲೇಬೇಕು ಅನ್ನುವ ಮಾತು ತುಂಬ ಸೊಗಸಾಗಿದೆ. ಯಾವ ದೇಶದಲ್ಲಿರಲಿ, ಯಾವ ಕಾಲದಲ್ಲಿರಲಿ, ಹಣತೆ ಬೆಳಕಿನ ಲಾವ ವ್ಯತ್ಯಾಸ ಇವುದೇ. ಅದು ನಿರಂಜನ ರೂಪ, ನಿರ್ವಿಕಲ್ಪದ ಚಿತ್ರ, ಆದಿತ್ಯ ಪ್ರಭೆ ಜ್ಯೋತಿ ಮುದ್ದು ರಾಮ. ಯಾವ ದೇಶದಲ್ಲಿದ್ದರೇನು, ಯಾವ ಕಾಲದಲ್ಲಿದ್ದರೇನು, ಆ ಹಣತೆಯಲ್ಲಿರೋ ಬೆಳಕಿನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಲ್ವಾ? ಅದೊಂದು ರೀತಿಯ ನಿರಂಜನ ರೂಪ, ನಿರ್ವಿಕಲ್ಪದ ಚಿತ್ರ, ಅಂದರೆ ಯಾವುದೇ ರಾಗ ದ್ವೇಷಗಳಿಲ್ಲದ ಒಂದು ಚಿತ್ರ, ಆದಿತ್ಯ ಪ್ರಭೆ ಜ್ಯೋತಿ. ವಾವ್! ಇದು ಮುದ್ದುರಾಮನ ಬೆರಗು. ಇನ್ನು ಮುದ್ದುರಾಮನ ಬೆಡಗು. ಬೆರಗು ಬೇರೆ, ಬೆಡಗು ಬೇರೆ, ಗೊತ್ತಲ್ಲ. ಈಗ 6ನೇ ಕೃತಿ ಮುದ್ದುರಾಮನ ಬೆಡಗು. ಓಕೆ, ಪ್ರತಿಯೊಂದರಲ್ಲೂ ಕವರ್ ಪೇಜ್ನಲ್ಲಿ ಚಿತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪದದಿಂದ ಛಂದಸ್ಸು, ತತ್ವಾನುಸಂಧಾನ, ಹಾಲಿನೊಳಗಿನ ತುಪ್ಪ ತಿಲದೆಣ್ಣೆಯಂತೆ, ನುಡಿಯೊಳಗಿದ ಅರ್ಥ ದೇವ ಕರುಣೆ ಪ್ರಸಾದ, ರಸದ ವಾರಿಧಿ ಮಾತು ಮುದ್ದುರಾಮ. ಪದದಿಂದ ಛಂದಸ್ಸಾಯಿತು, ತತ್ವಾನುಸಂಧಾನ ಆಯಿತು, ಹಾಲಿನೊಳಗಿನ ತುಪ್ಪದಂತೆ ತಿಲದೆಣ್ಣೆಯಂತೆ, ನುಡಿಯೊಳಗಿನ ಅರ್ಥ ದೇವ ಕರುಣೆ ಪ್ರಸಾದ. ನಾವು ಬೇರೆ ಮಾತಿನ ಬಗ್ಗೆ ಮಾತಾಡೋರು, ಅದು ಒಂದು ರೀತಿ ಆ ಮಾತು ದೇವರ ಕರುಣೆ ನಮಗೆ ಪ್ರಸಾದ ರೂಪದಲ್ಲಿ ಬಂದಿದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಸಂದೇಶ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಬಿಡಿಯಾಗಿ ನೋಡಿದರೆ ವಚನ ಮುಕ್ತಕ ಮುತ್ತು, ಸರಗೊಳಿಸಿದರೆ ಇದುವೆ ಮಾಣಿಕ್ಯ ಹಾರ, ಮುಕ್ತ ಧೋರಣೆಯಿಂದ ಇದು ಆತ್ಮ ಸಾಹಿತ್ಯ, ವಚನ ನಿಧಿ ಜಗದ ಸಿರಿ ಮುದ್ದುರಾಮ. ಅಂದರೆ ಬಿಡಿಯಾಗಿ ನೋಡ್ತಾ ಇದ್ರೆ ಅಲ್ಲಿ ವಚನ ಮುಕ್ತಕ ಅದೆಲ್ಲ ಮುತ್ತಿನ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಅದನ್ನೇ ಸರದ ರೀತಿ ಆಕಾರದಲ್ಲಿ ಮಾಡಿದರೆ ಮಾಣಿಕ್ಯ ಹಾರ, ಮುಕ್ತ ಧೋರಣೆಯಿಂದ ಇದು ಆತ್ಮ ಸಾಹಿತ್ಯ. ನಮ್ಮದೇ ಆದ ಅನುಭವವನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಹೇಳ್ತಾ ಇರ್ತೇವೆ. ಈ ವಚನ ನಿಧಿ ಜಗದ ಸಿರಿ ಅಂದರೆ ಇಲ್ಲಿ ವಚನದ ಮಹತ್ವವನ್ನು, ವಚನಕಾರರು ನಮ್ಮ ಬಾಳಿಗೆ ಬಿಟ್ಟು ಹೋಗಿರುವ ವಿಚಾರಗಳನ್ನು ಕೂಡ ಇಲ್ಲಿ ಮುದ್ದುರಾಮ ಸ್ಮರಿಸ್ತಾ ಇದ್ದಾರೆ. ನನಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಬಸವಣ್ಣವರ ಮಾತು ಇಲ್ಲಿ ಆಗ್ತಾ ಇದೆ. ಎನಿತು ಹಿರಿಚೇತನರು ಬಾಗಿ ನಮ್ರತೆಯಿಂದ ಬಿಟ್ಟು, ಗುರಿ ಹೆಜ್ಜೆಗಳ ಸರಿದಿಹರೋ ಅತ್ತ, ನೆನೆ ಅವರ ಗರಿಮೆಯನು ಸೌಜನ್ಯ ಸಂಪದವ, ತಲೆಬಾಗು ಪರಮರಿಗೆ ಮುದ್ದುರಾಮ. ಎಷ್ಟೊಂದು ಹಿರಿಯ ಚೇತನಗಳು ನಮ್ಮ ನಾಡಿನಲ್ಲಿ ಬಂದು ಹೋಗಿದ್ದಾರೆ, ಈ ವಿಶ್ವದಲ್ಲಿ ಬಂದು ಹೋಗಿದ್ದಾರೆ. ಅವರೆಲ್ಲರಿಗೂ ನಾವು ನಮ್ರತೆಯಿಂದ ಬಾಗಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅವರು ಅನೇಕ ಗುರಿಯ ಹೆಜ್ಜೆಗಳನ್ನು ನಮಗೆಲ್ಲ ಅರ್ಥ ಮಾಡಿಸಿ ಪಕ್ಕಕ್ಕೆ ಸರಿದಿದ್ದಾರೆ. ಅವರ ಗರಿಮೆಯನ್ನು ಅರ್ಥ ಮಾಡಿಕೊಂಡು ಸೌಜನ್ಯದಿಂದ ತಲೆಬಾಗಬೇಕು ಅನ್ನುವ ಅರ್ಥ ಇದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು 7ನೆಯ ಕೃತಿ ಮುದ್ದುರಾಮನ ಚೆಲುವು.
ಇನಿರಾಗ ಸೊಗಸುಗಳ ಎದೆ ಭಾವ ತುಡಿತಗಳ ಇಟ್ಟು ತಕ್ಕಡಿಯಲ್ಲಿ ತೂಗದಿರು ಸುಮ್ಮ ಅರಸಿಕರು ಹಿಯರೆಂದು ಹೂವು ಅರಳದೆ ಹಿವುದೆ ಚೆಲುವು ಪ್ರಕೃತಿಯ ಕೊಡುಗೆ ಮುದ್ದು ರಾಮ. ಅಂದರೆ ಈ ಸೊಗಸುಗಾರಿಕೆ, ನಮ್ಮ ಭಾವನೆಗಳ ತೊಳಲಾಟ, ಇವೆಲ್ಲ ಇದ್ರ ಪಾಡಿಗೆ ಇದ್ದೇ ಇರುತ್ತೆ. ಅರಸಿಕರು ಅಂದರೆ ಇದನ್ನು ಇಷ್ಟಪಡದೇ ಇರೋರು ಇದ್ದಾರೆ ಎಂದ್ಬಿಟ್ಟು ಹೂವು ಅರಳದೇ ಇರುತ್ತದಾ? ಈ ಚೆಲುವು ಅನ್ನೋದಿದೆಯಲ್ಲ, ಆ ಪ್ರಕೃತಿಯ ಕೊಡುಗೆ, ಆ ನೋಡುವ ನೋಟ ಅಲ್ವೇ? ನೋಡುವ ನೋಟ, ದೃಷ್ಟಿಕೋನ ತುಂಬ ಮುಖ್ಯ. ಕರೆಕ್ಟ್, ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುತ್ತೊಂದ ಕೊಟ್ಟವರ ನೆನೆಯುತ್ತಿರುವ ಅನವರತ, ಭಾಗ್ಯ ನನೆ ಬಿರಿದವರ ನೆನೆ ಪ್ರೀತಿಯಿಂದ, ಸುಖದ ತೆನೆ ತಂದವರ ನೆನೆದು ನಡೆ ನೀ ಮುಂದೆ, ನೆನೆ ಪಡೆದ ಉಪಕಾರ ಮುದ್ದು ರಾಮ. ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಆರ್ಗನೈಸ್ ಮಾಡ್ತಾನೆ, ಕೃತಜ್ಞತೆಯ ಮಹತ್ವವನ್ನು ತಿಳಿಸ್ತಾ ಇರ್ತಾನೆ. ಈ ಒಂದು ಚೌಬದಿ ಕೃತಜ್ಞತೆಯ ಮಹತ್ವವನ್ನು ಸಾರಿದೆ. ಯಾರು ನಿನಗೆ ಉಪಕಾರ ಮಾಡಿರುತ್ತಾರೋ ಅವರನ್ನು ಸ್ಮರಿಸೋದು ನಿನ್ನ ಕರ್ತವ್ಯ ಅನ್ನೋದನ್ನ ಹೇಳಿದ್ದಾರೆ. ನಿನ್ನ ಕೈಲಾಗದಿರೆ ವಾಗ್ದಾನ ಮಾಡದಿರು, ದೋಣಿಗೇರಿಸಿ ಜನರ ಹುಟ್ಟ ನೆಸೆಯದಿರು, ಆಸೆ ಗೋಪುರ ರಚಿಸಿ ನೆಲಕ್ಕೆ ಉರುಳಿಸುವೇಕೆ, ನುಡಿದಂತೆ ನಡೆಯಿರಲಿ ಮುದ್ದುರಾಮ. ನನ್ನ ಮೊದಲನೇ ಆಡಿಯೋ ಹೆಸರು ನಡೆ ನುಡಿ. ಅಂದರೆ ಫಸ್ಟ್ ನಾವು ನಡಿಬೇಕು, ಆಮೇಲೆ ನುಡಿಬೇಕು ಅನ್ನೋದನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ವಾಗ್ದಾನ ಮಾಡಬಾರ್ದು. ಅಂದರೆ ದೋಣಿಗೆ ಜನ ಹತ್ತಿಸ್ಬಿಟ್ಟು ನೀನು ಕರ್ಕೊಂಡೋಗಲ್ಲ ಇಳಿರಿ ಅಂತ ಹೇಳ್ಬಾರ್ದು. ಆಸೆ ಗೋಪುರ ರಚಿಸಿ ನೆಲಕ್ಕೆ ಉರುಳಿಸಬೇಕೆ, ಸುಮ್ಮನೆ ಆಸೆದೊಂದು ಗೋಪುರ ರಚಿಸ್ಬಿಟ್ಟು ಆಮೇಲೆ ಯಾಕೆ ಉರುಳಿಸ್ತೀಯ? ನುಡಿದಂತೆ ನಡೆಯಿರೋದು ಅಂದರೆ ನೀವು ಏನು ನುಡಿತೀರಿ ಅದಕ್ಕೆ ತಕ್ಕಂಗೆ ನಡೆಯಿರಲಿ ಅನ್ನುವಂಥದ್ದು ಮುದ್ದುರಾಮನ ಚೆಲುವಿನಲ್ಲಿ ವ್ಯಕ್ತ ಆಗಿದೆ. ಇನ್ನು 8, ಮುದ್ದುರಾಮನ ಒಲವು. ಮುದ್ದುರಾಮನ ಒಲವು ಸ್ನೇಹಿತರೆ, ಇವೆ ಬಾಳ ಬನದಲ್ಲಿ 100 ನಂಟಿನ ಕುಸುಮ, ನವಿರಾದ ಅನುರಾಗ ಚೆಲು ಪಾರಿಜಾತ, ಇದೆ ಏನೋ ಹಿರಿದಾದ ಚೈತನ್ಯ ಒಲವಿನಲೆ, ಒಲುಮೆರಾಗದ ಲಹರಿ ಮುದ್ದುರಾಮ. ಬಾಳಬನದಲ್ಲಿ ನಮಗೆ ಬಾಂಧವ್ಯ ಸಂಬಂಧ ನೂರಾರು ರೀತಿ ಇರ್ತವೆ. ಅಲ್ಲಿ ಏನೋ ಒಂದು ಚೈತನ್ಯ ಈ ಒಲವಿನಲ್ಲಿ ಇದೆ. ಆ ಒಲುಮೆಯ ರಾಗದ ಲಹರಿಯನ್ನ ಅರ್ಥ ಮಾಡ್ಕೋಬೇಕು ಅನ್ನುವ ಸಂದೇಶ ಇಲ್ಲಿ ಅಡಗಿದೆ. ನೆನೆದೊಡನೆ ಮೂಡುವುದೇ ದಾನ ಕಾಮನ ಬಿಲ್ಲು, ಮೂರ್ತಿ ರೂಪವನ್ನು ತಳೆಯುವುದೇ ಕಲ್ಲೆಲ್ಲ, ಪ್ರತಿಭೆ ಹೊರಸೂಸುವುದೇ ಕಂಡ ಕಂಡಲ್ಲೆಲ್ಲ, ಪರುಷ ಮಣಿಯೋ ಕಾಲ ಮುದ್ದುರಾಮ. ಈ ಕಾಲ ಸಂದರ್ಭಕ್ಕೆ ಸರಿಯಾಗಿ ಪ್ರತಿಫಲಕ್ಕೆ ತಕ್ಕ ಅಂದರೆ ನೀವು ಏನು ಮಾಡ್ತೀರಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ಎನ್ನುವ ಅರ್ಥ ಇಲ್ಲಿದೆ. ಇಲ್ದಿದ್ರೆ ಎಲ್ಲ ಮೂರ್ತಿಗಳು ಅಲ್ಲಿ ದೇವರ ರೂಪವನ್ನು ತಳೀತಾ ಇರಲಿಲ್ಲ. ಎಲ್ಲ ಕಡೆ ಕಾಮನ ಬಿಲ್ಲು ಕಾಣಿಸ್ತಾ ಇಲ್ಲ ಅಲ್ವಾ? ಅಂದರೆ ಈ ಪ್ರತಿಭೆ ಅನ್ನುವಂಥದ್ದು ಕಂಡ ಕಂಡಲ್ಲೆಲ್ಲ ಸಿಗೋದಲ್ಲ. ಪರುಷ ಮಣಿಯೋ ಕಾಲ ಸಂದರ್ಭೋಚಿತವಾಗಿ ಬರ್ತದೆ. ನಿಮ್ಮ ಪ್ರಯತ್ನ ನಿಮ್ಮದಾಗಿರಲಿ ಅನ್ನೋ ಸಂದೇಶ ಇಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಮೇಲೇರಿದುದು ಕೊನೆಗೆ ಕೆಳಗಿಳಿಯಲೇಬೇಕು. ಕಣ್ತೆರದ ಜನವೆಲ್ಲ ಕಣ್ಮುಚ್ಚಬೇಕು. ಎಂತ ಮಾರ್ಮಿಕ ಸತ್ಯ. ಕಂಪೆರದ ಮಲರೊಂದು ದಿನ ಬಾಡಲೇಬೇಕು. ಆದಿಗೊಂದಂತ್ಯವಿದೆ ಮುದ್ದುರಾಮ. ಹೇಗೆ ಪ್ರತಿ ಮನುಷ್ಯ ಹುಟ್ಟಿದ ನಂತರ ಸಾಯಲೇಬೇಕೋ ಹಾಗೆ ಆದಿ ಮತ್ತು ಅಂತ್ಯ, ಪ್ರಾರಂಭ ಮತ್ತು ಕೊನೆ ಎರಡೂ ಇದ್ದೇ ಇದೆ.
ಮೇಲೇರಿದುದು ಕೊನೆಗೆ ಕೆಳಗಿಳಿಯಲೇಬೇಕು, ನಿನ್ನ ಅಹಂಭಾವ ಬೇಡ ಅನ್ನುವ ಒಂದು ಸಂದೇಶದ ರೂಪದಲ್ಲಿ ನನಗೆ ಅರ್ಥ ಆಗ್ತಾ ಇದೆ ಈ ಮುದ್ದುರಾಮನ ಒಲವು. ಇನ್ನು 9ನೇ ಕೃತಿ ಮುದ್ದುರಾಮನ ಗೆಲುವು. ಮುದ್ದುರಾಮ ಕಾಮನ್ ಫ್ಯಾಕ್ಟ್ರು, ಒಂದೊಂದೇ ಪದದಲ್ಲಿ ನಮ್ಮ ಮುದ್ದುರಾಮನ ಹೆಸರಿನಲ್ಲಿ ಕೆ ಸಿ ಶಿವಪ್ಪರು ತಮ್ಮ ಅನಿಸಿಕೆಗಳನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಕೃತಿ 9 ಮುದ್ದುರಾಮನ ಗೆಲುವು. ತಳಮಳದ ಹೊತ್ತಿನಲ್ಲಿ ಕಂಗೆಟ್ಟು ಕೂರದಿರು, ತಲೆಗೆ ಕೈಯೂರಿ ಸಿಡಿಲೆರಗಿದವನಂತೆ, ಬನದ ನಗೆ ಹೂವಾಗು, ಇನಿರಾಗ ದನಿಯಾಗು, ಸ್ಫೂರ್ತಿ ಸಾಗರವಾಗು ಮುದ್ದುರಾಮ. ಯಾಕೆಲ್ಲ ಟೆನ್ಷನ್? ಏನೋ ಆಗೋಯ್ತು ಅಂತ ಟೇಕ್ ಇಟ್ ಈಸಿ, ಪಾಲಿಸಿ. ಸ್ಫೂರ್ತಿಯ ಸಾಗರ ನೀನಾಗು ಅನ್ನೋದು ಮುದ್ದುರಾಮನ ಕರೆ. ಹರಿಸಿ ಕಂಬನಿ ಕೂಡಿ ದಿನ ದಿನದಿ ಅತ್ತವರು, ಸಾಧಿಸಿದರೆ ನನ್ನ ಬಾಳ ಯಾತ್ರೆಯಲ್ಲಿ, ಜನಮನಕ್ಕೆ ನೆರವಾಗಿ ನಕ್ಕವರೆ ನಲಿದವರು, ಮುಗುಳು ನಗೆ ಮಂದಾರ ಮುದ್ದುರಾಮ. ಹರಿಸಿ ಕಂಪನಿಯ ಕೋಡಿಯನ್ನ ದಿನ ದಿನ ಏನು ಯಾವಾಗಲೂ ಗೊಳೋ ಅನ್ಕಂಡು ಇದ್ರೆ ಏನು ಪ್ರಯೋಜನ? ಯಾರು ಜನರ ಮನಸ್ಸಿಗೆ ನೆರವಾಗ್ಬಿಟ್ಟು, ಯಾರು ನಕ್ಕವರೇ ನಲಿದವರು, ಮುಗುಳು ನಗೆ ಮಂದಾರ, ಮುಗುಳು ನಗೆ ಸ್ಮೈಲ್, ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಅಂತೀವಿ. ಓಕೆ, ಚೆನ್ನಿಗಾದಿ ಇದೆ. ಎ ಮ್ಯಾನ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್ ಅಂತ. ಅಂಗಡಿನೇ ತೆರಿಬಾರದಂತೆ ಮುಗುಳ್ನಗೆ ಇಲ್ಲದೆ ಇರೋನು. ದಿಕ್ಕು ದೆಸೆ ಮರೆತಾಗ ನಿನಗೆ ನೀನೇ ನಕ್ಷೆ, ವೇದನೆಯ ದಿನಗಳಲ್ಲಿ ನಿನದೇ ಕಣ್ಣೀರು. ಅಂದರೆ ಡೈರೆಕ್ಷನ್ ಬಿಟ್ಟೋಯ್ತು, ಅವಾಗ ನೀನೇ ನಕ್ಷೆ ಹಾಕ್ಕೋಬೇಕು. ತೊಂದರೆ ಇರೋ ಟೈಮಲ್ಲಿ ನಿನ್ನ ಕಣ್ಣೀರು ಅಷ್ಟೆ, ನೀನೇ ಅದನ್ನು ಅನುಭವಿಸ್ಕೋಬೇಕು. ಜನ ದೂರ ನಿಂತಾಗ ನಿನಗೆ ನೀ ಸಂಗಾತಿ, ನಡೆ ಒಬ್ಬನೇ ನೀನು ಮುದ್ದುರಾಮ. ಏಕಾಂತದ ಮಹತ್ವವನ್ನು ಹೇಳಿದ್ದಾರೆ. ನಿನ್ನ ಲೈಫಲ್ಲಿ ನೀನೇ ಇಂಪಾರ್ಟೆಂಟ್ ಅನ್ನೋದು ಹೇಳಿದ್ದಾರೆ. ನಾನು ಒಂದು ಪುಸ್ತಕ ಬರೆದಿದ್ದೇನೆ, ಅದರ ಶೀರ್ಷಿಕೆ ಲೈಫು ನಮ್ಮದೇನೆ ಅಂತ. ನಮ್ಮ ಲೈಫು ನಮ್ಮದೇ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್, ರೆಸ್ಟ್ ಅಂದ್ರೆ ಉಳಿದಿದ್ದೆಲ್ಲ ನೆಕ್ಸ್ಟ್ ಆಮೇಲೆ ಅಂತ. ಎಷ್ಟು ಚೆನ್ನಾಗಿ ಎಚ್ಚರಿಸ್ತಾರಲ್ಲ. ದಿಸ್ ಇಸ್ ಯುವರ್ ಲೈಫ್, ಲೀಡ್ ಯುವರ್ ಲೈಫ್. ಆ್ಯಂಡ್ ಒಬ್ಬನೇ ಜೀವನ ಸಾಗಿಸೋದಕ್ಕೆ ಹೆದರು ಬೇಡ. ಅಲ್ಲಿ ನಿನಗೆ ನೀ ಸಂಗಾತಿ. ಮಾರ್ಮಿಕವಾಗಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದನ್ನ. ಆಗ ನಿಮಗೆ ನಮ್ಮ ಮುದ್ದುರಾಮನ ಮನಸ್ಸು, ಕೆ ಸಿ ಶಿವಪ್ಪನವರು ರಚನೆ ಮಾಡೋದಕ್ಕೆ ಏನು ಉದ್ದೇಶ ಇತ್ತು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಕೃತಿ 10 ಮುದ್ದುರಾಮನ ನಿಲುವು. ವಾವ್, ನಾವು ನಮ್ಮ ಬದುಕಿನಲ್ಲೂ ಕೆಲವೊಂದು ನಿಲುವುಗಳು ಇಟ್ಕೋಬೇಕಾಗ್ತದೆ ಅಲ್ವಾ? ತಾಳ್ಮೆ ಅರಿವಿಗೆ ರತ್ನ, ಅರಿವು ನಡತೆಗೆ ರತ್ನ, ನಡತೆ ನಿಜಭೂಷಣವ ಬಾಳ ವಿಕಸನಕ್ಕೆ, ಅನುಭವದ ಬಲದಿಂದ ಆನಂದ ಮರಕತವು, ಬದುಕು ಸುಮಧುರ ಗಾನ ಮುದ್ದುರಾಮ. ತಾಳ್ಮೆ ಅನ್ನೋದು ಅರಿವಿಗೆ ರತ್ನ, ಅರಿವು ನಡತೆಗೆ ರತ್ನ, ನಡತೆ ನಿಜಭೂಷಣವ ಬಾಳ ವಿಕಸನಕ್ಕೆ. ನಾವು ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾ ಇರ್ತೇವೆ. ಆ ಬಾಳ ವಿಕಸನಕ್ಕೆ ನಮ್ಮ ನಡತೆಯೇ ನಿಜಭೂಷಣ. ಅನುಭವದ ಬಲದಿಂದ ಆನಂದ ಮರಕತವು, ಅನುಭವದ ಬಲ, ಎಕ್ಸ್ಪೀರಿಯನ್ಸ್ ಮೇಲೆ ನನಗೆ ಆ ಆನಂದವನ್ನು ನನ್ನದಾಗಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವೇ? ಬದುಕು ಸುಮಧುರ ಗಾನ, ಹಾವ್ ಮೆಲೋಡಿಯಸ್. ಸೌಂದರ್ಯ ಮಗ್ಗದಲ್ಲಿ ದೈವ ಅತಿ ಪ್ರೀತಿಯಲ್ಲಿ, ರೂಪಿಸಿದ ಚಿತ್ತಾರ ಈ ನಮ್ಮ ಬಾಳು. ಸೌಂದರ್ಯ ಅನ್ನೋ ಮಗ್ಗ
ಅತಿ ಪ್ರೀತಿಯಲ್ಲಿ ರೂಪಿಸಿದ ಚಿತ್ತಾರ ನಾವು ನೀವೆಲ್ಲ. ಈ ಲಾಳಿ ನೂಲಿನಲ್ಲಿ ಒಂದೊಂದಕ್ಕಿದೆ ಅರ್ಥ, ವಿನ್ಯಾಸ ವಿಸ್ಮಯವೋ ಮುದ್ದು ರಾಮ. ಒಬ್ಬೊಬ್ಬರ ಲೈಫು ಒಂದೊಂದು ಥರ, ಒಬ್ಬೊಬ್ಬರ ರೀತಿ ನೀತಿ ಒಂದೊಂದು ಥರ, ಆರಂಭ ಒಂದು ಥರ, ಅಂತ್ಯ ಒಂದು ಥರ, ನಡುವೆ ಬದುಕಿನ ಅನುಭವಗಳು ನೂರಾರು ತರಹ. ಎಷ್ಟು ಚೆನ್ನಾಗಿ ಹೇಳಿದ್ದೀರಿ ಶಿವಪರೇ, ಧನ್ಯವಾದ. ಕಸ ಪೊರಕೆ ಏನು ಹಿಡಿದು ಕಸ ಗುಡಿಸಿದರೆ ನೀನು ರವಿವರ್ಮ ಚಿತ್ರವನ್ನು ರಚಿಸಿದಂತಿರಲಿ. ವಾವ್, ಕಸ ಗುಡಿಸಿದ್ರು ನೀಟಾಗಿರಲಿ ಅನ್ನೋದು. ಇಲ್ಲಿ ನನಗೆ ವಿಶ್ವೇಶ್ವರಯ್ಯನವ್ರು ನೆನಪಾಗ್ತಾ ಇದ್ದಾರೆ. ವಿಶ್ವೇಶ್ವರಯ್ಯನವ್ರು ಕೇಳೋದಂತೆ, ಇಂಜಿನಿಯರ್ ಆಗಿರಲಿಲ್ಲ ಅಂದರೆ ನೀವೇನಾಗ್ತಾ ಇದ್ರಿ? ನಾನು ಅಕಸ್ಮಾತ್ ಕಸ ಗುಡ್ಸೋನಾಗಿದ್ರು ನಂತರ ಯಾರು ಪ್ರಪಂಚದಲ್ಲಿ ಬೆಸ್ಟ್ ಕಸ ಗುಡಿಸೋನು ಅಂತ ನಾನು ಗುಡಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಬಾಲಮುರಳಿ ಕೃಷ್ಣ ಹಾಡಿನಲಿದಂತಿರಲಿ ಕಾಯಕವೇ ಕೌಶಲವೋ ಮುದ್ದು ರಾಮ. ಅಂದರೆ ಬಾಲಮುರಳಿ ಕೃಷ್ಣ ಹಾಡಬೇಕಾದ್ರೆ ಅವರು ಅನುಭವಿಸಿ ಹಾಡ್ತಾ ಇದ್ರಲ್ವಾ, ಆ ನಲಿತಾ ಇದ್ರಲ್ವಾ, ಆ ಕಾಯಕವೇ ಕೌಶಲವೋ ಮುದ್ದು ರಾಮ. ನಾನಂತೂ ಪಂಡಿತ್ ಭೀಮಸೇನ ಜೋಶಿಯವರ ಒಂದು ಸಂಗೀತ ಕಚೇರಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೇನೆ, ಒಂದು 2-3 ಗಂಟೆವರೆಗೂ. ಭೀಮಸೇನ್ ಜೋಶಿಯವರ ತಲ್ಲೀನತೆಯನ್ನು ಕೂಡ ಗಮನಿಸಿದ್ದೇನೆ. ದ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಈ 10 ಕೃತಿಗಳನ್ನು ಎಷ್ಟು ಚೆನ್ನಾಗಿದೆ ಅಲ್ಲ, ಪುಟ್ಟ ಪುಟ್ಟದಾಗಿದೆ, ಒಂದೊಂದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವೇ? ಕವರ್ ಪೇಜ್ ಚೆನ್ನಾಗಿದೆ. ನೀವು ದಿನ ಒಂದೊಂದು ಹಿಂಗೆ ನೋಡ್ತಾ ಇದ್ರೆ ನಿಮ್ಮ ಬದುಕಿಗೆ, ಕೆಲವ್ರಿಗೆ ನಾನು ಲೈಫಲ್ಲಿ ಮುಂದೆ ಸಾಗಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ, ಇಲ್ಲಿ ಸುಮ್ಮನೆ ನನಗೆ ಓಪನ್ ಮಾಡಿದೆ, ಬದುಕಿಗೆ ಉತ್ತರವಿದೆಯೇ ಅಂತ ಇಲ್ಲಿ ಒಂದು ರೇಖಾಚಿತ್ರ, ಅನೇಕ ರೇಖಾಚಿತ್ರಗಳನ್ನು ಅಲ್ಲಲ್ಲಿ ಬಳಸಿಕೊಂಡಿದ್ದಾನೆ. ನಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತದೆ. ಓಕೆ, ಕೆ ಸಿ ಶಿವಪ್ಪರು ಇರೋದು ಮೈಸೂರಿನಲ್ಲಿ. ಈ ಒಂದು ಕೃತಿ ಪಬ್ಲಿಷ್ ಯಾರು ಮಾಡಿದ್ದಾರೆ ಅವರ ಮೊಬೈಲ್ ನಂಬರ್ ಕೊಟ್ಟಿರ್ತಾನೆ ನಿಮಗೆ, 9488804905. ಸಂಪರ್ಕ ಮಾಡ್ಕೊಳ್ಳಿ, ಪುಸ್ತಕವನ್ನು ಪಡೆಯಿರಿ. ಇಮೇಲ್ ಐ ಡಿನೂ ಕೊಟ್ಟಿರ್ತಾನೆ, abhinavaravi@gmail.com ಅಂತ, abhinavaravi@gmail.com. ಓಕೆ, ನನಗಂತೂ ತುಂಬ ಖುಷಿಯಾಗಿದೆ ಈ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ನಾನು ಕೂಡ ಒಂದೊಂದು ಪುಸ್ತಕದಲ್ಲಿ ಇರುವ ಸಂದೇಶವನ್ನು ಅರಿಯೋದಕ್ಕೆ ಬಿಡುವಿದ್ದಾಗೆಲ್ಲ ಜೊತೆಲೆ ಟೇಬಲ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ, ನೋಡ್ತಾ ಇರ್ತೀನಿ ಅಂತ ನಾನು ಶಿವಪ್ಪ ಅವ್ರಿಗೆ ಈ ವಿಡಿಯೋ ಮೂಲಕ ಮಾತು ಕೊಡ್ತಾನೆ. ನೀವು ಇಷ್ಟೊಂದು ನಿಮ್ಮ ಚಿಂತನೆಯನ್ನು ಬಿಟ್ಟು ಇಷ್ಟು ಕೃತಿಗಳಲ್ಲಿ ನೀಡಿದ್ದೀರಿ. ಇನ್ನಷ್ಟು ಕೃತಿಗಳು ತಮ್ಮಿಂದ ಬರಲಿ, ಆಯುರಾರೋಗ್ಯ ತಮ್ಮದಾಗಲಿ ಶಿವಪ್ಪ ಅವರೇ. ಕೆ ಸಿ ಶಿವಪ್ಪ ಒಂದು ರೀತಿ ನನಗೆ ಈಗ ಇರುವ ಡಿ ವಿ ಜಿ ಒಂದು ರೀತಿ ಕಗ್ಗವನ್ನು ಕೊಟ್ಟು ನಮ್ಮ ಸಾರಸ್ವತ ಲೋಕವನ್ನು ಒಂದು ರೀತಿ ನೆಕ್ಸ್ಟ್ ಲೆವೆಲ್ಲಿಗೆ ತಗೊಂಡೋದ್ರು. HS ಲಕ್ಷ್ಮೀನಾರಾಯಣ ಭಟ್ಟ ಅಂತ ಒಬ್ಬರು ಲೆಕ್ಚರರ್ ಇದ್ದರು. ಅವರು ಈ ಮಂಕುತಿಮ್ಮನ ಕಗ್ಗವನ್ನು, ಕವನದ ಚೌಪದಿಯ ಸಾಲುಗಳನ್ನೇ ಹೇಳಿಕೊಂಡು ಕಾರ್ಯಕ್ರಮಗಳನ್ನೇ ನಡೆಸ್ಕೊಂಡವರು. MD ಕೌಶಿಕ್ ಅಂತ ಚಲನಚಿತ್ರ ನಿರ್ದೇಶಕರಾಗಿದ್ದರು. ಅವರು ಕಗ್ಗಗಳನ್ನು ಹೇಳುತ್ತಾ ಮ್ಯಾಜಿಕ್ ಮಾಡ್ತಾ ಇದ್ದುದನ್ನು ನಾನು ಗಮನಿಸಿದ್ದೇನೆ. ಒಂದ್ಸರಿ TV ಶೋನಲ್ಲೂ ಕೂಡ ಕಗ್ಗಗಳನ್ನು ಹೇಳಿ ಮ್ಯಾಜಿಕ್ ಶೋ ಮಾಡಿದ್ರು. ಈ ಮುದ್ದುರಾಮನನ್ನು ಹೆಚ್ಚು ಜನಪ್ರಿಯಗೊಳಿಸಿರೋರು ನಮ್ಮ ಹಿರೇಮಗಳೂರು ಕಣ್ಣನವರು. ಹಿರೇಮಗಳೂರು ಕಣ್ಣನ್ ಹೆಚ್ಚು ಈ ಸರ್ವಜ್ಞಾಮೃತದಲ್ಲಿ ಎಲ್ಲವನ್ನು ಬಳಸ್ತಾ ಇದ್ರು. ನಾನು ಕೂಡ ನನ್ನ ಸೋಲುಗಳಿಗೆ ಅಂಜಿದಿರಿ, ಕೇಳರೆಮೆ ಮುಂತಾದ ಕೃತಿಗಳಲ್ಲಿ ಕೆಲವೊಂದು ಈ ಮುದ್ದುರಾಮನ ಚೌಪದಿಗಳನ್ನು ಬಳಸಿಕೊಂಡಿದ್ದೇನೆ. ಅಂದರೆ ಶಿವಪ್ಪ ಅವ್ರಿಗೆ ಆಗಲೇ ಹೇಳಿಬಿಟ್ಟು ಬಳಸ್ಕೊಂಡಿದ್ದೆ, ನಿಮ್ಮ ಅನೇಕ ಚಿಂತನೆಗಳನ್ನು ನನ್ನ ಕೃತಿಗೆ ಪೂರಕವಾಗಿರೋದನ್ನು ತೆಗೆದುಕೊಳ್ತೀನಿ ಅಂತ. ಅಯ್ಯೋ ಜಯಪ್ರಕಾಶ್ ಬಳಸ್ಕೊಳ್ಳಿ ಅಂದ್ಬಿಟ್ಟು ಇಷ್ಟು ಕಳಿಸಿ, ನಿಮ್ದು ಯಾವುದೇ ಕೃತಿಲಿ ಯಾವುದೇ ರೀತಿ ಬಳಸ್ಕೊಳ್ಳಿ,
ನಿಮಗೆ ಕೊಟ್ಟಿದ್ದೀನಿ ಅಂತ ಕಾಲ್ ಮಾಡಿ ಹೇಳಿದ್ರು. ಇದಕ್ಕಿಂತ ಇನ್ನೇನು ಪ್ರೀತಿ ಬೇಕು ಅಲ್ವೇ? ಆ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರವೇ ತುಂಬ ಮುಖ್ಯ. ಅವ್ರು ಯಾರೋ ನಾವ್ಯಾರೋ, ಆದರೆ ಒಂದು ರೀತಿ ಆ, ಬಂಧುವಿನ ರೀತಿಯಲ್ಲಿ ಮಾತನಾಡಿಸುವುದಿದೆಯಲ್ಲ, ಆ ಆಪ್ಯಾಯಮಾನತೆ ಇದೆಯಲ್ಲ, ಅದು ಇಲ್ಲಿ ತುಂಬ ಮುಖ್ಯ. ಆ ಒಂದು ವಿಶ್ವಾಸ, ಆಪ್ಯಾಯಮಾನತೆಯನ್ನು, ಈ ಚೌಪದಿಗಳನ್ನು, ಈ ವಿಡಿಯೋ ಮೂಲಕ ನಾನು ಶಿವಪ್ಪ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ. ಆ, ಈ ಎಲ್ಲ ಮುದ್ದುರಾಮನ ಚಿಂತನೆಗಳು ಹೇಗನ್ನಿಸ್ತು? ಶಿವಪ್ಪ ಅವರ ಇಂಥ ಒಂದು ಪ್ರಯತ್ನ ನಿಮಗೆ ಹೇಗೆ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಆ ಕಾಮೆಂಟ್ ಮಾಡಿದ್ರೆ ಮಾತ್ರ ತಾನೇ ನಮಗೆ ಗೊತ್ತಾಗೋದು. ಫೀಲ್ ಫ್ರೀ. ಓಕೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡು ಯೂಟ್ಯೂಬ್ ಚಾನಲ್ಗಳು ನಮ್ಮದು. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಇಂಥ ವಿಚಾರಗಳ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡೋದನ್ನು ಮರೆಯಲೇಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊಂದು ಚೌಪದಿಗಳನ್ನು ನೋಡಿದಾಗ ನಮ್ಮಲ್ಲಿರುವ ಕೆಟ್ಟತನ ಸ್ವಲ್ಪನಾದ್ರು ಕಡಿಮೆಯಾಗಿ ಒಂದು ಸ್ವಲ್ಪ ಒಳ್ಳೆತನದ ಕಡೆಗೆ ಸಾಗ್ತಾ ಇರುತ್ತೆ ಅಂತ ನನಗಂತೂ ಅನಿಸಿದೆ. ಅದಕ್ಕೆ ಪುಸ್ತಕಗಳನ್ನು ಓದೋಣ, ಪುಸ್ತಕದ ವಿಚಾರಗಳನ್ನು ಅರಿತಾ ಇರೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್.